ಹಲ್ವಾ ತಿನ್ಬೇಕು ಅನಿಸ್ತಿದೆ. ಹೋಗಿ ಹಲ್ವಾ ಮಾಡಿ. ತ್ರಿವೇದಿ ಅವ್ರು ಎಲ್ಲಿದ್ದಾರೆ? ಅಯ್ಯೋ ಸಾರಿ ಈಗೋಯಿಂದಾಗಿ ಇಲ್ಲಿರೋ ಮನುಷ್ಯ ಬ್ರ್ಯಾಕೆಟಲ್ಲಿ ಗಂಡ, ಇವ್ರ ವೈಫ್ನ ಸಂತೋಷ ಪಡ್ಸಕ್ ಆಗದೆ ಇರೋದ್ರಿಂದ ಅವ್ರ ಪ್ರೇಮಿ ಮನೆಗೆ ಹೋಗಿ ಅವ್ರನ್ನ ಕೊಂದಾಕಿದ್ದಾರೆ. ಕಮಾಂಡರ್ ಕಾವಸ್ ಮಾಣಿಕ್ ಶೋ ನಾನಾವತಿ ಇಸ್ ನಾಟ್ ಗಿಲ್ಟಿ ಯುವರ್ ಆನರ್. ಈಗ ಯಾರು ಏನು ಮಾತಾಡಬಾರ್ದು. ಲೆಟ್ಸ್ ವೋಟ್. ಜೂರಿ ಕಡೆಯವರು ಅದಾಲತ್ತಿಗೆ ಬರಬೇಕಾಗಿ ವಿನಂತಿ. ಆಲ್ ರೈಟ್, ಜಡ್ಜ್ ಸಾಹೇಬ್ರು ಅದಾಲತ್ತಿಗೆ ಬರ್ತಾ ಇದ್ದಾರೆ. ಜೂರಿ ಮೆಂಬರ್ಸ್, ನಾನಾವತಿ ವರ್ಸಸ್ ದ ಸ್ಟೇಟ್ ಆಫ್ ಮಹಾರಾಷ್ಟ್ರ ಕೇಸ್ನಲ್ಲಿ ಕಮಾಂಡರ್ ನಾನಾವತಿಯ ಮೇಲೆ IPC 302 ಪ್ರಕಾರ ಮರ್ಡರ್ ಚಾರ್ಜಸ್ ಇದೆ. ನಿಮ್ಮ ಡಿಸಿಷನ್ ರೆಡಿ ಇದೆಯಾ? ಎಸ್ ಮೈ ಲಾರ್ಡ್, ಇಟ್ಸ್ ರೆಡಿ. ಮುನ್ಷಿ ಅವರೇ, ಜೂರಿ ಮೆಂಬರ್ಸ್ನ ಎನ್ವೆಲಪ್ ತೊಗೊಂಡ್ಬಿಡಿ ಮತ್ತು ಇಲ್ಲಿರೋ ಕೌನ್ಸಿಲ್ಗಳಿಗೆ ಮತ್ತು ಎಲ್ಲ ಜನರಿಗೆ ಎಲ್ಲರಿಗೂ ಡಿಸಿಷನ್ ಏನು ಅಂತ ಹೇಳಿ. ಕಮಾಂಡರ್ ಖಾವಸ್ ಮಾಣಿಕ್ ಶಾ ನಾನಾವತಿ, ಸೆಕ್ಷನ್ 302 ಪ್ರಕಾರ ಮರ್ಡರ್ ಚಾರ್ಜ್ ನಿಮ್ಮ ಮೇಲೆ ಪ್ರೇಮ್ ಭಗವಾನ್ ದಾಸ್ ಅಹುಜಾ ಅವರ ಕೊಲೆಯ ಆರೋಪ ಇದೆ. ಬ್ರೂಟಲ್ ಮರ್ಡರ್. Fucking honorable husband killed my brother. He is not a killer. ದ ಹೀರೋ. ಸೋಲ್ಜರ್ ಯಾವಾಗ್ಲಿದ್ರು ಬಾರ್ಡರ್ ರೆಡಿ ಇರ್ತಾನೆ. ಎಲ್ಲರೂ ಯೋಚನೆ ಈ ಮಾಡಬೇಕು. ತರ ಇದ್ದಾಗ ನೀವೇನ್ ಮಾಡ್ತೀರಿ? Nation is family. Is on the threat. He kills. ಎನಿ ಡೆತ್. ಇವತ್ತು ನಮ್ಮ ದೇಶದ ಜನತೆಗೆ ಗೊತ್ತಾಗಬೇಕು. Prem loved me. ಆ ಬಿಳಿ ರಾಕ್ಷಸಿ ಮನೇಲೆ ಬಿದ್ದಿದ್ರೆ ಇಂಥ ದಿನ ನೋಡ್ಬೇಕಾಗಿರ್ಲಿಲ್ಲ. ಮ್ಯಾರಿಟಲ್ ಸ್ಟೇಟಸ್ ಯಾವತ್ತು ಮಧ್ಯ ಬರುತ್ತೆ. ಡಿಫೆನ್ಸ್ ಅವರು ಸಿಲ್ವಿಯಾ ನಾನಾವತಿ ಅವ್ರನ್ನ ಫ್ರೆಂಡ್ ಆಗಿ ಮಾಡ್ಕೊಂಡಿದ್ದಾರೆ. My wife is not my property. Dean for his benefit. ಅಬ್ಜೆಕ್ಷನ್ ಮೈ ಲಾರ್ಡ್. Save the image of my country. ಯಾರೋ ಒಬ್ಬರು ಮನೆ ಒಳಗೆ ನುಗ್ಗೋದು, ಅವ್ರ ಮೇಲೆ ಗುಂಡು ಹಾರಿಸೋದು ಇದು ಕಾನೂನಲ್ಲಿ ಇಲ್ಲ. You making a big mistake. Yes, she's lying. ನಾವು ನಿನ್ಗೋಸ್ಕರ ಅಲ್ದಿದ್ರು ನೀನು ಯೂನಿಫಾರ್ಮ್ ಬೆಲೆ ಕೊಡು. I found Kawas Manik Shah Nanavati. ಔಟ್ ಟು ಡೆತ್. ಒಳ್ಳೆ ಕಥೆನೇ ಹೇಳ್ಬಿಟ್ರು ಇವರು. ಜೂರಿನ ತೀರ್ಮಾನ ಏನಂದ್ರೆ ಆರೋಪಿ ಕಾವಾಸ್ ಮಾಣಿಕ್ ಶಾ ನಾನಾವಟಿ ಈಸ್ ನಾಟ್ ಗಿಲ್ಟಿ. Thank you so much. ನಾಟ್ ಗಿಲ್ಟಿ. ನಮ್ಮ ಕಾಮಸ್ ನಿರಪರಾಧಿ. ನಾಟ್ ಗಿಲ್ಟಿ. ಎಸ್ ಸರ್, Yes. ಜೂರಿ ಅವ್ರ ಫೈನಲ್ ವರ್ಡಿಗೆ ಬಂದಿದೆ ಸರ್. Say damn it, not guilty. ಎಸ್ ಸರ್, ನೋ ಗಿಲ್ಟಿ. Fantastic. ಭೂಷಣ್ ಅವರೇ, ಗುಡ್ ನ್ಯೂಸ್, ನೋ ಗಿಲ್ಟಿ. ಸೂಪರ್, ಇದೊಂದು ಒಳ್ಳೆ ಸುದ್ದಿನೇ. ಕೊನೆಗೂ ಬದುಕಿಬಿಟ್ರು. Of course, Papdavra.
ಆರ್ಡರ್ ಸೈಲೆನ್ಸ್ ನಾನು ಈ ಕುರ್ಚಿಲಿ ಕೂತ್ಕೊಂಡು ಜ್ಯೂರಿಯ ಹಲವಾರು ವರ್ಡಿಕ್ಗಳನ್ನು ಕೇಳಿದ್ದೀನಿ. ಕೆಲವು ಕೇಸ್ಗಳಲ್ಲಿ ಜ್ಯೂರಿ ಐತಿಹಾಸಿಕ ನಿರ್ಧಾರ ತಗೊಂಡಿದೆ, ಹಾಗೂ ಕೆಲವು ಕೇಸ್ಗಳಲ್ಲಿ ಆವ್ರೇಜ್. ಬಟ್ ದಿಸ್ verdict is no verdict. This is a blot on the concept of justice system. And I declare this verdict as perverse, illegal, and one which makes the mockery of the entire justice system. I, Justice R.B. Mehta, overturn this verdict and recommend this case to be tried in the Bombay High Court. Your Honor, are you serious? ಇದೇನು ಒಂದು ತಮಾಷೆನಾ? Let me remind you, you have no role to play in the jury's verdict. You are overstepping your judicial rights. Yes, Mr. Kandalawala, but only when the jury is in unanimity. And in this case, the jury is not unanimous. 9ರಲ್ಲಿ 8 ಜ್ಯೂರಿ ನಾಟ್ ಗಿಲ್ಟಿ ವೋಟ್ ಮಾಡಿದ್ದಾರೆ, ಹಾಗೂ ಒಬ್ರು ಜ್ಯೂರಿ ಗಿಲ್ಟಿ. And for your information, in case of a fractured verdict, I have a bigger role than you to play. And using my legal powers, I order this case to be retried in the Bombay High Court and send Commander Kavas Manikshaw Nanavati to police custody. Your Honor, you are making a big mistake. It seems like your chair is tilting in the favor of the prosecution. It's in the same direction. ಸರ್, ಇಲ್ಲಿ ಏನ್ ನಡೀತಿದೆ? A lawyer of the stature of Mr. Kandalawala is questioning the judgment of an honorable judge. Mr. Jetmalani, ನೀವು ವಾಚಿಂಗ್ ಬ್ರೀಫ್ ಅಲ್ಲಿ ಇದ್ದೀರಿ. ನೀವು ಪ್ರಾಸಿಕ್ಯೂಷನ್ ಲಾಯರ್ ಅಲ್ಲ, so you better shut up. You shut up! Silence. ಇದೇ ನನ್ನ ಕೊನೆ ನಿರ್ಧಾರ. ಈಗ ನಾನು ಯಾವ ಕೌನ್ಸಿಲ್ದು ಆರ್ಗ್ಯುಮೆಂಟ್ ಕೇಳೋದಿಲ್ಲ, ಎಲ್ಲಿವರೆಗೂ ಸ್ಟೆನೋಗ್ರಾಫರ್ ನನ್ನ ಡಿಸಿಷನ್ನ ಟೈಪ್ ಮಾಡೋವರೆಗೂ. ಅರೆ ನನ್ನ ಮಾತು ಕೇಳಿ ಇಲ್ಲಿ ಸ್ವಲ್ಪ. ನಿಮಗೆ ಲಾಸ್ಟ್ ವಾರ್ನಿಂಗ್ ಕೊಡ್ತಾ ಇದ್ದೀನಿ. ನೀವೇನಾದ್ರೂ ಕೋರ್ಟ್ ಒಳಗಡೆ ನುಗ್ಗೋಕ್ ಪ್ರಯತ್ನ ಪಟ್ರೆ ನಿಮ್ಮೆಲ್ರಿಗೂ ನಾವು ಕಸ್ಟಡಿಗೆ ತಗೊಳ್ಬೇಕಾಗುತ್ತೆ. ನಮಗೇನು ಗೊತ್ತಿಲ್ಲ. ಆ ದ್ರೋಹಿ ರೆಜಿನಲ್ PS ನಮ್ ಕೈಗೆ ಕೊಟ್ಬಿಡಿ, ನಾವೆಲ್ಲರೂ ಇಲ್ಲಿಂದ ಹೋಗ್ಬಿಡ್ತೀವಿ. ಮೋಸ ಆಗಿದೆ. ನೀವೇನು ಹೆದರ್ಕೋಬೇಡಿ. ಈ ಜನ ಕಿರ್ಚಾಡಿ ಕೂಗಾಡಿ ಆಮೇಲೆ ಸುಸ್ತಾದ ಮೇಲೆ ಸುಮ್ಮನೆ ಅವ್ರವ್ರ ಮನೆಗೆ ಹೋಗ್ತಾರೆ. ನಾನು ನಿಮಗೆ ಪೊಲೀಸ್ ಪ್ರೊಟೆಕ್ಷನ್ ಕೊಡ್ತೀನಿ ಮನೆಗೆ ಹೋಗೋ ತನಕ. ಆ್ಯಂಡ್ ಟುಮಾರೋ ಸರ್, ನಾನು ನಮ್ಮ ತಾಯಿ ಜೊತೆ ಒಬ್ಬನೇ ಇದ್ದೀನಿ. ನಾಳೆ ಈ ಜನ ರೊಚ್ಚಿಗೆದ್ದು ನಮ್ಮ ಮೇಲೆ ಅಟ್ಯಾಕ್ ಮಾಡಿದರೆ ನಾವೇನು ಮಾಡೋದು ಸರ್? ಸರ್ಕಾರ ನಿಮಗೆ ಪೊಲೀಸ್ ಸೆಕ್ಯೂರಿಟಿ ಸಿಗುತ್ತೆ, ಯೋಚನೆ ಮಾಡ್ಬಿಡಿ. ಓಕೆ, ಸರ್ ಗುಡ್ ಆಫ್ಟರ್ನೂನ್. ಕಳೆದ 3 ಗಂಟೆಯಿಂದ ಡೆಲಿವರಿ ಆಗ್ತಿದೆ. ಈ ಡಬ್ಬಿ ಮತ್ತು ಲಕೋಟೆ ಈಗ ಬಂದಿದೆ. ರೀಡ್ ಇಟ್. ಡಿಯರ್ ರೂಸಿ, ನಾನು ಸಾಕಷ್ಟು ಕೇಸ್ಗಳನ್ನು ಗೆದ್ದಿದ್ದೀನಿ, ಆದರೆ ಈ ಸಲ ನನಗೆ ಡಬಲ್ ಖುಷಿ. ಬಿಕಾಸ್ ಐ ಆಮ್ ನಾಟ್ ಜಸ್ಟ್ ಬ್ರಿಂಗಿಂಗ್ ಡೌನ್ ಕಮಾಂಡರ್ ಕವಾಸ್ ನಾನಾವತಿ, ಬಟ್ ದ ಮೈಟಿ ರೂಸಿ ಕರಂಜಿಯಾ ಟು. To celebrate this, I am sending you freshly made Karachi halwa. The taste of it will always remind you of me, Karachi and defeat. ಯಾರಿರ್ಬೋದು ಸರ್? ಓಮಿ, ರಾಮಾಯಣ ಮುಗಿದ ಮೇಲೆ ರಾಮ ಯಾರು ಅಂತ ಕೇಳ್ತಿದ್ಯಾ?
ನಾನು ಬಾಂಬೆ ಗವರ್ನರ್ ಆದ್ದರಿಂದ ಒಂದು ವಿಚಾರನ ಗರ್ವದಿಂದ ಹೇಳಬಲ್ಲೆ. ಗುಜರಾತ್ ಮತ್ತು ಮಹಾರಾಷ್ಟ್ರ ಇವೆರಡರ ವಿಕಾಸಕ್ಕಾಗಿ ಇವೆರಡನ್ನೂ ಪ್ರತ್ಯೇಕ ರಾಜ್ಯವನ್ನಾಗಿ ಮಾಡೋದಕ್ಕೆ ಅನುಮತಿ ಕೊಟ್ಟು ನಮ್ಮ ಪ್ರಧಾನಮಂತ್ರಿಗಳು ಪಂಡಿತ್ ಅವರು ಭಾರತ ವಿಕಾಸದ ಕೊಂಡೊಯ್ಯಲು ದಾಪುಗಾಲಿಟ್ಟಿದ್ದಾರೆ. ಎಸ್, ಹಾಂ, 2 ನಿಮಿಷ ಹೊರಗಡೆ ಇರ್ತೀರ ಎಲ್ಲರೂ. ಸರಿ ಆಗಲಿ ಸರ್. ಇಂಥ ಮುಖ್ಯವಾದ ಮೀಟಿಂಗ್ನ ನಿಲ್ಲಿಸ್ಬಿಟ್ಟು ಏನು ಸಾಬೀತು ಮಾಡೋದಕ್ಕೆ ಹೊರಟಿದ್ದೀರಾ? ಇವತ್ತು ನಮ್ಮ ರಾಜ್ಯಕ್ಕೆ ಎಂಥ ಮುಖ್ಯವಾದ ದಿನ ಅಂತ ನಿಮಗೆ ಗೊತ್ತಾ? ಎಕ್ಸ್ಟ್ರೀಮ್ಲಿ ಸಾರಿ ಸರ್, ಆದರೆ ಕಮಾಂಡರ್ ನಾನಾವಟಿ ಅವ್ರನ್ನ ಉಳಿಸ್ಕೋಬೇಕು ಅಂದ್ರೆ ನಿಮ್ಮ ಸಿಗ್ನೇಚರ್ ಬೇಕಾಗುತ್ತೆ ಸರ್. ನೇವಲ್ ಕಸ್ಟಡಿ, ಆದರೆ ಹೈಕೋರ್ಟಲ್ಲಿ ಅವನಿಗೆ ಕನ್ವಿಕ್ಷನ್ ಆಗಿದೆ, ಜೈಲಲ್ಲಿ ಇರಬೇಕು. ಸರ್, ಕಮಾಂಡರ್ ನಾನಾವಟಿ ಅವರಿಗೆ ಜುಡಿಷನಲ್ ಕಸ್ಟಡಿ ಬದಲು ನೇವಿ ಕಸ್ಟಡಿಯಲ್ಲಿ ಇಟ್ಕೋಬೇಕು ಅಂತ ಲೆಟರ್ ಬಂದಿದೆ. ಆದರೆ ಇಂಥ ಆರ್ಡರ್ನ ಪಾಸ್ ಮಾಡೋದಕ್ಕೆ ಸಮಯ ಬೇಕಾಗುತ್ತೆ. ನಮಗೆ ಖಂಡಿತ ನಿಮ್ಮ ಅವಶ್ಯಕತೆ ಇದೆ ಸರ್. ಸರ್, PM ಹೌಸಿಂದ ಕಾಲ್ ಬಂದಿತ್ತು. ಅಂದಮೇಲೆ ಇದನ್ನು ಓದಿ ಏನು ಉಪಯೋಗ? ಪಂಡಿತ್ ಜಿ, ಇದು ನಿಜನಾ ನೀವು ಚೈನಾದ ಮೇಲೆ ಯುದ್ಧಕ್ಕೆ ಸೈನಿಕರನ್ನ ತಯಾರು ಮಾಡಲಾಗಿದೆ ಅಂತ? ಇಟ್ ಈಸ್ ಜಸ್ಟ್ ಎ ಸೆಕ್ಯೂರಿಟಿ ಪ್ರೋಟೋಕಾಲ್. ಪಂಡಿತ್ ಜಿ, ನಿಮ್ಗೆ ಅನ್ಸಲ್ವಾ ಚೈನಾ ರಿಯಾಕ್ಷನಲ್ಲಿ ಅಟ್ಯಾಕ್ ಮಾಡ್ಬೋದು ಅಂತ? ವೆಲ್, ವಿ ಹ್ಯಾವ್ ಗುಡ್ ರಿಲೇಷನ್ಸ್ ವಿತ್ ಚೈನಾ ಸಿನ್ಸ್ ವಿ ಸಪೋರ್ಟೆಡ್ ವೀಟ್ ಆಫ್ ಪವರ್ ಟು ಚೈನಾ ಇನ್ ದ ಯುನೈಟೆಡ್ ನೇಷನ್ಸ್. ಪಂಡಿತ್ ಜಿ, ನಾನಾವಟಿ ಕೇಸ್ ಮೇಲೆ ನನ್ನೊಂದು ಪ್ರಶ್ನೆ ಇದೆ. ಮೆನನ್ ಸಾಬ್ ಅವರು ಉತ್ತರ ಕೊಡ್ತಾರೆ ಅದಕ್ಕೆ. ಲೇಡೀಸ್ ಆ್ಯಂಡ್ ಜೆಂಟ್ಲ್ಮ್ಯಾನ್, ಪ್ಲೀಸ್ ಎಕ್ಸ್ಕ್ಯೂಸ್ ಮೀ. ಸರ್, ವಿಷಯ ಬರ್ತಿದೆ, ಹೈಕೋರ್ಟ್ನಲ್ಲಿ ಕನ್ವಿಕ್ಷನ್ ಆಗಿದ ನಂತರನೂ ಕಮಾಂಡರ್ ನಾನಾವಟಿನ ಜೈಲ್ನ ಬದಲು ನೆವೆಲ್ ಕಸ್ಟಡಿನಲ್ಲಿ ಇಟ್ಟಿದ್ದಾರೆ ಅಂತ. ಸರ್, ಸರ್ಕಾರ ಈ ರೀತಿ ಯಾಕೆ ಮಾಡ್ತು ಅಂತ ಕೇಳ್ಬೋದಾ? ವಿಷಯ ಅವ್ರನ್ನ ಮೆಚ್ಚಿಸೋದಲ್ಲ. ಕಮಾಂಡರ್ ನಾನಾವಟಿ ಅಪೀಲ್ ಈಗಲೂ ಸುಪ್ರೀಂ ಕೋರ್ಟ್ನಲ್ಲಿ ಪೆಂಡಿಂಗ್ ಇದೆ. ನೇವಿ ಅವರ ರಿಕ್ವೆಸ್ಟ್ ಅನುಸಾರ ಸ್ಟೇಟ್ ಗೌರ್ಮೆಂಟ್ ಅವರನ್ನು ನೇವಲ್ ಕಸ್ಟಡಿಗೆ ಒಪ್ಪಿಸೋ ನಿರ್ಧಾರ ಮಾಡಿದ್ದಾರೆ. ಸರ್, ಮಹಾರಾಷ್ಟ್ರ ಗವರ್ನರ್ಶಿಪ್ ಪ್ರಕಾಶ್ ಅವ್ರ ಮೇಲೆ ಒತ್ತಡ ತಂದು ಈ ನಿರ್ಧಾರ ತಗೊಂಡಿದ್ದಾರೆ ಅಂತ ಏನಾದರೂ ಹೇಳ್ತೀರಾ ಇದ್ರ ಬಗ್ಗೆ? ಮಿಸ್ ಚಟರ್ಜಿ, ನೀವು ಈ ನಡುವೆ ಏನೇನೋ ಅಸಂಬದ್ಧ ಕೇಳಿಸ್ಕೋತಾ ಇದ್ದೀರಾ. ಕಿವಿಗೆ ಟ್ರೀಟ್ಮೆಂಟ್ ತಗೊಳ್ಳಿ. ದೇರ್ ವಿಲ್ ಬಿ ನೋ ಮೋರ್ ಕ್ವೆಶ್ಚನ್ಸ್. ಥ್ಯಾಂಕ್ ಯು ವೆರಿ ಮಚ್. ಇವು ಸನ್ಯಾಸಾಗಿದ್ದಾರಾ? ಒಬ್ಬರೇ ಇದ್ದಾಗ ಮನುಷ್ಯ ತುಂಬ ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾನೆ. ಮೀಮಿ ಸತ್ಯ ಸಾಯಿಬಾಬಾ ಭಕ್ತೆ ಆಗಿದ್ದಾಳೆ ಅನ್ಸುತ್ತೆ. ಒಂದು ಕೇಸ್ ಆಗಿದ್ದಕ್ಕೆ ಇವ್ರಿಗೆ ಈ ಪರಿಸ್ಥಿತಿ ಬಂತು. ಯೋಚನೆ ಮಾಡಿ, ನಮ್ಮ ಜೀವನದಲ್ಲಿ ನಾವಿನ್ನೆಷ್ಟು ನೋಡಬೇಕಂತ. ನಿಮ್ಮ ಬಗ್ಗೆ ಗೊತ್ತಿಲ್ಲ, ಆದರೆ ಇವ್ರ ಜೊತೆ ಹೊಡೆದಾಡಿ ನನ್ನ ತಲೆ ಕೂದಲೆಲ್ಲ ಬಿಳಿ ಆಗ್ತಿದೆ. ಯೋಚನೆ ಮಾಡಿ, ಫ್ಯೂಚರಲ್ಲಿ ಎಷ್ಟು ಜನರ ಸಮಾಧಿ ಆಗುತ್ತೆ ಅಂತ. ಹೌ ಆರ್ ಯು? ಹೋಗೋಣ. ಸೆಷನ್ ಕೋರ್ಟ್, ಹೈಕೋರ್ಟ್ ಹಾಗೂ ಸುಪ್ರೀಂ ಕೋರ್ಟ್ನಲ್ಲಿ ಕೊಟ್ಟ ಎವಿಡೆನ್ಸ್ಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಈ ನ್ಯಾಯಾಲಯ ಒಂದು ನಿರ್ಧಾರಕ್ಕೆ ಬಂದಿದೆ. ಅದೇನೆಂದರೆ ಪ್ರೇಮ್ ಅವರು ಸಿಲ್ವಿಯಾ ನಾನಾವತಿ ಅವರನ್ನು ಮದುವೆ ಆಗೋಕ್ಕೆ ಒಪ್ಪಿದ್ರು ಅಂತ. ಕಾವಸ್ ನಾನಾವತಿ ಅವರು ಶೂಟ್ ಮಾಡಿದ ನಂತರ ಯಾರ ಹತ್ರನೂ ಹೇಳಲಿಲ್ಲ ಅದು ಆಕ್ಸಿಡೆಂಟಾಗಿ ಆಗಿದ್ದು ಅಂತ. ಅವರಿಬ್ಬರ ಮಧ್ಯ ಜಗಳ ಆಗಿತ್ತು ಅನ್ನೋದು ತುಂಬ ಆರ್ಟಿಫಿಷಿಯಲ್ ಆಗಿದೆ. ಕಾವಸ್ ಮಾಣಿಕ್ ಶಾ ನಾನಾವತಿ ಅವರ ಆ್ಯಟಿಟ್ಯೂಡಿಂದ ನಮಗೆ ಏನು ಗೊತ್ತಾಗುತ್ತೆ ಅಂದರೆ ಈ ಮರ್ಡರ್ ಪ್ರೀ ಪ್ಲಾನ್ ಆಗಿತ್ತು ಅಂತ. ದಿಸ್ ಕೋರ್ಟ್ ಚಾರ್ಜಸ್ ಕಾವಸ್ ಮಾಣಿಕ್ ಶಾ ನಾನಾವತಿ ಗಿಲ್ಟಿ ಆಫ್ ಮರ್ಡರ್ ಅಂಡರ್ ಸೆಕ್ಷನ್ 302 ಆಫ್ ಇಂಡಿಯನ್ ಪೀನಲ್ ಕೋಡ್ and upholds the sentence of life imprisonment given by High Court, and he should be transferred to the Arthur Road jail. The court is adjourned.
ಸರ್ ನೈಸ್ ಆಫೀಸ್ ಯು ಹ್ಯಾವ್. ತುಂಬ ಸೈಲೆಂಟ್ ಆಗಿದೆ. ಸೈಲೆಂಟ್ ಯಾರಿಗೆ ಇಷ್ಟ ಆಗುತ್ತೆ? ಐ ಡೋಂಟ್ ಲೈಕ್ ದ ಸೈಲೆನ್ಸ್. ಅವತ್ತು ಕೂಡ ಯಾರಿಗೂ ಸೈಲೆನ್ಸ್ ಇಷ್ಟ ಆಗಿರಲಿಲ್ಲ. ದ ಗವರ್ಮೆಂಟ್, ದ ನೇವಿ, ದೇ ವರ್ ನಾಟ್ ಗೋಯಿಂಗ್ ಟು ಸಿಟ್ ಕ್ವೈಟ್. ಆಟ ಮುಂದುವರಿತಿತ್ತು. ಬಟ್ ಸರ್ ಅದ್ರ ಮುಂದೆ ಏನು ಉಳಿದಿತ್ತು? ಯಾಕಂದ್ರೆ ಅವರು ಜೈಲಲ್ಲಿದ್ರು. ಸೊ ದ ಸ್ಟೋರಿ ವಾಸ್ ಓವರ್. ದಟ್ಸ್ ವಾಟ್ ಮೇಕ್ಸ್ ದ ಸ್ಟೋರಿ ಇಂಟ್ರೆಸ್ಟಿಂಗ್. ಯು ವಾಚ್ ಗೇಮ್ ಆಫ್ ಥ್ರೋನ್ಸ್? ಸರ್ ಗೇಮ್ ಆಫ್ ಥ್ರೋನ್ಸ್ ಹಾಗ್ಯಾಕೆ ನೋಡ್ತಿದ್ಯಾ? ಐ ಫಾಲೋ ಪಾಪ್ ಕಲ್ಚರ್. ದಟ್ಸ್ ರಿಯಲಿ ಕೂಲ್ ಸರ್. ಮತ್ತು ಗೇಮ್ ಆಫ್ ಥ್ರೋನ್ಸಲ್ಲಿ ವಾಟ್ಸ್ ದಟ್ ಬಾಯ್ಸ್ ನೇಮ್? ಸ್ವಲ್ಪ ಗುಂಗ್ರು ಕೂದಲು ಅವನಿಗೆ, ದಟ್ ಪ್ರಿಟಿ ಬಾಯ್ ಜಾನ್ ಸ್ನೋ. ಜಾನ್ ಸ್ನೋ ಸತ್ತು ಹೋದ್ಮೇಲೆ ದೆರ್ ವಾಸ್ ಅನ್ ಇನ್ಕ್ರೆಡಿಬಲ್ ನ್ಯೂ ಸೀಸನ್, ರೈಟ್? ಹಾಗೆಯೇ ಕಾವಸ್ ಮಾನಿಕ್ ಶಾ ನಾನಾವತಿ ಅರೆಸ್ಟ್ ಆದಮೇಲೆ ಈ ಕೇಸ್ನ ಹೊಸ ಸೀಸನ್ ಶುರು ಆಯಿತು. ಥ್ಯಾಂಕ್ ಯು ಸರ್. ಐ ಆಮ್ ಆನ್ ಡ್ಯೂಟಿ. ಡೋಂಟ್ ವರಿ ಅಡ್ಮಿರಲ್, ದಿಸ್ ಈಸ್ ಎ ಪ್ಲೈನ್ ಟಾನಿಕ್. ಕುಡಿದು ನೋಡಿ. ದ ವಾರ್ ಇಸ್ ರೌಂಡ್ ದ ಕಾರ್ನರ್. ಮತ್ತೆ ಇಂಡಿಯನ್ ನೇವಿಯ ಚೀಫ್ ತುಂಬ ಒತ್ತಡದಲ್ಲಿದ್ದಾರೆ. ಇಟ್ಸ್ ನಾಟ್ ಎ ಗುಡ್ ಸೈನ್. ಯು ನೋ ವಾಟ್ ಈಸ್ ವರ್ಸ್? ನನ್ನ ರಿಟೈರ್ ಆದಮೇಲೂ ಕೂಡ ಕವಾಸ್ ಇದ್ದಾನೆ. ನನ್ನ ಜಾಗದಲ್ಲಿ ನೇವಿ ಚೀಫ್ ಆಗ್ಬೋದಿತ್ತು. ಚೈನಾನ ಬೆಸ್ಟ್ ಆಫೀಸರ್ಸ್ ನಮ್ಮ ಮೇಲೆ ದಾಳಿ ಮಾಡಿದ್ರು ಮಾಡ್ಬೋದು. ನಮ್ಮ ಬೆಸ್ಟ್ ಆಫೀಸರ್ ಜೈಲಿನಲ್ಲಿ ಹೋರಾಟ ನಡೆಸಿದ್ದಾರೆ. ಈ ಸುಪ್ರೀಂ ಕೋರ್ಟ್ ವರ್ಡಿಕ್ಟಿಂದಾಗಿ ಎಲ್ಲ ಡಿಫೆನ್ಸ್ ಫೋರ್ಸಸ್ಗಳ ಧೈರ್ಯ ತುಂಬ ಕಡಿಮೆ ಆಗಿದೆ. ಐ ಅಂಡರ್ಸ್ಟ್ಯಾಂಡ್ ಯುವರ್ ಸಿಚುವೇಶನ್ ಆ್ಯಂಡ್ ಐ ಆಮ್ ರಿಯಲಿ ಸಾರಿ ಅಡ್ಮಿರಲ್. ನನಗೆ ಸೈನ್ಯದ ಮುರಾಲ ಬಗ್ಗೆ ಜಾಸ್ತಿ ಏನು ಗೊತ್ತಿಲ್ಲ. ಆದರೆ ನನಗಿಷ್ಟು ಮಾತ್ರ ಗೊತ್ತು, ದೇಶದ ಜನರ ವಿಶ್ವಾಸ ಜಾಸ್ತಿ ಇದೆ. ಈ ಪತ್ರಗಳನ್ನು ಜನರು ಬರೆದಿದ್ದಾರೆ. ಅವ್ರ ಹೀರೋಗೆ, ಕಮಾಂಡರ್ ಕಾವಸ್ ನಾನಾವತಿಗೆ. ಡೋಂಟ್ ವರಿ ಅಡ್ಮಿರಲ್, ಅವರು ತಮ್ಮ ಹೀರೋನ ಅಷ್ಟು ಸುಲಭವಾಗಿ ಕೈ ಬಿಡಲ್ಲ. ಪ್ರಾರ್ಥನೆ ಒಂದು ಬಿಟ್ರೆ ಅವ್ರ ಕಡೆಯಿಂದ ಏನು ಮಾಡಕ್ ಸಾಧ್ಯ? ಅಲಾಟ್. ಡೋಂಟ್ ಫರ್ಗೆಟ್, you have got guns, but they have the better weapon. Which is? Democracy. ಈ ದೇಶದಲ್ಲಿ ನಡೆಯೋದು ಒಂದೇ ಅಡ್ಮಿರಲ್, ಜನ ಬಯಸಿದ ಹಾಗೆ. 721 AD ನಾವು ಪಾರ್ಸಿಗಳು ಮೊದಲ ಬಾರಿ ಈ ನೆಲದ ಮೇಲೆ ಕಾಲಿಟ್ಟಾಗ ಕಿಂಗ್ ಆಫ್ ಗುಜರಾತ್ ಒಂದು ಉಡುಗೊರೆ ಕಳಿಸಿದ್ರು. ಒಂದು ಪಾತ್ರೆ, ಅದು ತುಂಬ ಹಾಲು. ಸಂದೇಶ ಕ್ಲಿಯರ್ ಆಗಿತ್ತು. ಎಷ್ಟು ಜಾಗ ಅಷ್ಟು ಜನ. ನಮ್ಗೆ ಹೋಗಕ್ಕೆ ಹೇಳಿದ್ರು, ಕಾರಣ ನಮ್ಗಿಲ್ಲಿ ಜಾಗ ಇಲ್ಲ ಅಂತ. ಆದರೆ ನಾವು ಹೋಗ್ಲಿಲ್ಲ. ಬದಲಾಗಿ ನಾವು ಆ ಹಾಲಿಗೆ ಸಕ್ಕರೆ ಬೆರೆಸಿ ರಾಜನಿಗೆ ವಾಪಸ್ ಸಂದೇಶ ಕಳಿಸಿದ್ವಿ. ಪಾರ್ಸಿಗಳು ಸಕ್ಕರೆ ಥರ ಹಾಲಲ್ಲಿ ಬೆರೆತು ಹೋಗೋದಷ್ಟೇ ಅಲ್ಲ, ಹಾಲನ್ನ ಸಿಹಿ ಕೂಡ ಮಾಡುತ್ತೆ ಅಂತ. ಆವತ್ತಿಂದ ನಾವು ಪಾರ್ಸಿಗಳು ಹೀಗೆ ನಡ್ಕೊಂಡ್ ಬಂದಿದ್ದೀವಿ. ಜಸ್ಟ್ ಟ್ರೈ ಆ್ಯಂಡ್ ಇಮ್ಯಾಜಿನ್ ದಿಸ್ ಕಂಟ್ರಿ ವಿದೌಟ್ ದಾದಾಬಾಯಿ ನೌರೋಜಿ, ಜಮ್ಶೆಡ್ಜಿ ಟಾಟಾ, ಗೋಡ್ರೆ ಅಂಡ್ ಫಾರ್ ದಟ್ ಮ್ಯಾಟರ್ ನಮ್ಮ ಕಮಾಂಡರ್ ಕಾವಸ್ ಮಾಣಿಕ್ ಶಾ ನಾನಾವತ್, ಒಬ್ಬ ಹೋನೆಸ್ಟ್ ಆನರೇಬಲ್ ಸೋಲ್ಜರ್. ಅವನು ಯಾವ ಹಾಲಿನ ಬೌಲ್ನ ಕಾಪಾಡ್ದ ಅಂದ್ರೆ 1000 ವರ್ಷಗಳ ಹಿಂದೆ ನಾವು ಅದನ್ನ ಸಿಹಿ ಮಾಡಿದ್ವಿ. ಐ ಹ್ಯಾವ್ ನೋ ಡೌಟ್ ಕಾವಸ್ ಈಸ್ ಗಿಲ್ಟಿ. ಪ್ರೇಮವು ಜನ ಸಾವಿಗೆ ಅವನೇ ಜವಾಬ್ದಾರಿ. ಬಟ್ ಡೂ ನಾಟ್ ಫರ್ಗೆಟ್, ಅವನು ಕೇವಲ ಆಯುಧ ಆಗಿದ್ದ, ಕೊಲ್ಲೋಕ್ ಬಳಸ್ಕೊಂಡ್ರು. ಆದ್ರೆ ನಿಜವಾದ ಕೊಲೆಗಾರ ಪ್ರೇಮಹುಜನೆಯಾಗಿದ್ದ. ಅವನ ಕೆಟ್ಟ ಕೆಲಸಗಳು ಒಂದು ಸಂಸಾರನ ಹಾಳ ಮಾಡಿ ನಶಿಸಿ ಹೋಗುವಾಗ ಮಾಡ್ತು. ಅದು ನಾನಾವತಿ ಫ್ಯಾಮಿಲಿ. ಒಬ್ಬ ಆನರೇಬಲ್ ಸೋಲ್ಜರ್ ಏನ್ ಮಾಡಬಹುದು? ತನ್ನ ಮಾತೃಭೂಮಿ, ತನ್ನ ರಾಷ್ಟ್ರ, ತನ್ನ ಸಂಸಾರ ಅನ್ಕೊಂಡಿದ್ದ ದೇಶಕ್ಕೆ ಅಪಾಯದಲ್ಲಿದೆ ಅಂದಾಗ ಇಟ್ ಕಿಲ್ಸ್. ಮತ್ತೆ ಕಾವಸ್ ಕೂಡ ಅದನ್ನೇ ಮಾಡಿದ್ದು. ಅಂಡ್ ಹಾನೆಸ್ಟ್ ಮ್ಯಾನ್ ಕಾವಸ್ ತಾನೇ ಸರೆಂಡರ್ ಆದ. ಅವನು ಸತ್ಯ ಹೇಳ್ದ. 11,042 ವರ್ಷಗಳ ನಂತರ ನಮ್ಮ ಮುಂದೆ ಒಂದು ಪ್ರಶ್ನೆ ಇದೆ. ಸತ್ಯ ಹೇಳಿದ್ರೆ ನಾವು ಶಿಕ್ಷೆ ಅನ್ಭವಿಸ್ಬೇಕಾ, ಇಲ್ಲ ಆ ಸತ್ಯವನ್ನ ಗೌರವಿಸಿ ಮನ್ನಿಸ್ಬೇಕಾ?
ಇವತ್ತು ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಹಾಲು ಒಡೆದು ಹೋಗುತ್ತೆ. ರಾಜರಿಗೆ ಸಂದೇಶವನ್ನ ಕಳಿಸೋಣ. 2 ದಿನದಲ್ಲಿ ನವರೋಜ್ ಇದೆ. ಎಲ್ಲ ಪಾರ್ಸಿಗಳು ಏನ್ ಮಾಡ್ತಾರೋ ಅದನ್ನೇ ಮಾಡೋಣ. ಕಾವಸ್ ಮಾಡಿರೋ ತಪ್ಪಿನ ಕೆಲಸಕ್ಕೆ ಗೌರ್ಮೆಂಟ್ ಹತ್ರ ಕ್ಷಮಿಸೋದಕ್ಕೆ ಹೇಳೋಣ. ಗೊತ್ತಿಲ್ಲದೆ ಮಾಡಿರೋದು. ಎಲ್ರೂ ಒಟ್ಟಿಗೆ ಒಂದೇ ಧ್ವನಿಯಲ್ಲಿ ಒಕ್ಕೊರಲಿನಿಂದ ಹೇಳೋಣ, ಆಪ್ರೋ ಕಾವಸ್ ಮಾಣಿಕ್ ಶಾ ನಾನಾವತಿ ಬಿಡುಗಡೆ ಆಗಲೇಬೇಕು. I want each one of you to sign the mercy petition. Cut it. Back up. ಕೇಳಿಲಿ, ಎಲ್ರಿಗೂ ಹೇಳಿ ಸಾಯಂಕಾಲ ಪಾರ್ಟಿ ಇದೆ ಅಂತ. ಗೊತ್ತಾಯ್ತಾ? ವೀರೇಂದರ್ ಅವರೇ, ಅದು ಮುಂದಿನ ಸಲ ಅಂದ್ರೆ ನಿಮ್ಮ ಮುಂದಿನ ಚಿತ್ರದಲ್ಲಿ ನಾನು ಕೆಲಸ ಮಾಡೋದಕ್ಕೆ ನೀವೇನಾದ್ರೂ ಭೂಷಣ್ ಅವ್ರಿಗೆ ಇಷ್ಟ ಆದ್ರೆ ಖಂಡಿತ ಮಾಡೋಣ. ಆಲ್ ದ ಬೆಸ್ಟ್. ಮತ್ತೆ ಕೇಳಿಲ್ಲ ಏನಾಗ್ತಿದೆ ಅಲ್ಲಿ? ಶಾಂತಿ ಭೂಷಣ್ ಅವರೇ, ನಮ್ಮ ಮೊದಲನೇ ಚಿತ್ರ ಮುಗ್ದಿದೆ. ಹಾಗಾದ್ರೆ ಒಳ್ಳೆ ಆಕ್ಟ್ರೆಸ್. ಅದೆಲ್ಲ ಸರಿ, ಮುಂದೆ ನೋಡೋಣ. ಸರಿ, ಜೊತೆಲೆ ಕೆಲಸ ಮಾಡ್ತಿರ್ತೀವಲ್ಲ. ಖಂಡಿತವಾಗ್ಲೂ. ಮ್ಯಾಮ್, ಮೇಕಪ್ ಸೆಟ್ ಎಲ್ಲ ಪ್ಯಾಕ್ ಮಾಡ್ಲಾ? ಹಾ ಮ್ಯಾಮ್, ಏನಂದ್ರು ಅವರು? ಯೋಚನೆ ಮಾಡ್ತಾರೆ. ಮುಂದಿನ ಫಿಲ್ಮ್ ಅವರ 25ನೇ ಫಿಲ್ಮು. ಅದು ಸಿಕ್ಕಿಬಿಟ್ರೆ ಅಷ್ಟೇ. ನೀವೊಬ್ರು ಸ್ಟಾರ್ ಅಲ್ವಾ? 3-4 ಬೇಕಾದಷ್ಟು ಫಿಲ್ಮ್ ಇದೆಯಲ್ಲ ನಿಮ್ದು. ನೀವು ನಿಮ್ಮ ಹೀರೋನ್ ನೀವೇ ಆಯ್ಕೆ ಮಾಡಿ. ಕುಡ್ದಿದ್ಯಾ ನೀನು? ಹೊರಡೋಣವಾ? ಅವ್ರನ್ನ ಕರ್ಕೊಬನ್ನಿ. ಸರ್, ಕಮಾಂಡರ್ ಸರ್ ನಿಮಗೆ ಕರೀತಾ ಇದ್ದಾರೆ. ನಿಮಗೋಸ್ಕರ. ಕಮಾಂಡರ್, ಒಂದು ವಿಷಯ ಅರ್ಥ ಆಗಲಿಲ್ಲ. ಹೊರಗಡೆ ಪಾರ್ಸಿ ಮತ್ತು ಸಿಂಧಿ ಅವರು ಒಬ್ಬರಿಗೊಬ್ಬರು ಕತ್ಮಸಿತಾ ಇದ್ದಾರೆ, ಆದರೆ ನೀನು ನನಗೆ ಮನೆ ಊಟ ತಂದು ಕೊಟ್ಟಿದ್ಯಾ? ಈ ನಮ್ಮ ಜನಗಳಿಗೆ ಬುದ್ಧಿ ಎಲ್ಲಿದೆ ಅಂತ ನೀವೇ ಹೇಳಿ. ತಲೆ ಇಲ್ಲ ಜನಗಳಿಗೆ. ಅವ್ರಿಗೇನು ಗೊತ್ತು, ಪ್ರೇಮ್ ಪಾರ್ಸಿ ಆಗಿದ್ರು ಕೂಡ ಆಗಲೂ ನಾನು ಜೈಲಲ್ಲಿ ಇರ್ತಿದ್ದೆ. ಕಮಾಂಡರ್, ರಾಮ್ ಹೇಳ್ದ ನಿನ್ನ ಸಲುವಾಗಿ ನನ್ನ ಒಳಗೆ ಹಾಕಿದ್ರು ಅಂತ. ನಿಜಾನಾ? ಕೋಇನ್ಸಿಡೆಂಟ್ ಆಗಿ. ಕಮಾಂಡರ್, ಒಂದು ಮಾತು ಒಪ್ಪಿಗೆ, ನಿನ್ನ ಯೂನಿಫಾರ್ಮ್ ಎದುರುಗಡೆ ನಮ್ಮ ಈ ಫ್ರೀಡಮ್ ಫೈಟರ್ ಉಡುಪು ಮಸಕ್ಕಾಯಿತು. ನೋಡಲ್ಲ, ಜೈಲಿನಲ್ಲಿ ನಿನ್ನ ಡ್ರೆಸ್ಸು, ನನ್ನ ಡ್ರೆಸ್, ದಿನಾಲೂ ನಿನಗೆ ಮನೆಯಿಂದ ಊಟ. ಆದರೆ ನಮ್ಮ ಊಟದಲ್ಲಿ ಒಣಗಿದ ರೊಟ್ಟಿ, ಬೇಳೆ, ಅದರಲ್ಲೂ ಇಲಿ ಹಿಕ್ಕಿ. ಪ್ರತಾಪಣ್ಣ, ನೀವು ಫ್ರೀಡಮ್ ಫೈಟರ್, ಅದಕ್ಕೆ ನನ್ನ ಸಲ್ಯೂಟ್. ನಾಳೆಯಿಂದ 2 ಡಬ್ಬಿ ಬರುತ್ತೆ. ಒಂದು ನಿಮ್ಮನೆಯಿಂದ, ಇನ್ನೊಂದು ನಮ್ಮನೆಯಿಂದ. ದಟ್ಸ್ ಅ ಪ್ರಾಮಿಸ್. ಸರ್, ಒಬ್ಬ ಫ್ರೀಡಮ್ ಫೈಟರ್ನ ಸ್ಮಗ್ಲರ್ ಅಂತಿದ್ದಾರೆ. ಈ ಕೇಸಲ್ಲಿ ದಮ್ಮೇ ಇಲ್ಲ. ಸರ್, ಇವರೊಬ್ರು ಫ್ರೀಡಮ್ ಫೈಟರು, ಆ ಬಗ್ಗೆ ಏನು ಸಂಶಯ ಇಲ್ಲ. ಆಮೇಲೆ ಈ ಬಗ್ಗೆ ನಮಗೆ ಏನು ಮಾತಾಡಂಗೂ ಇಲ್ಲ.
ಆದ್ರೆ ಎಲ್ಲಾ ಸಾಕ್ಷಿಗಳು ಇದೇ ಹೇಳ್ತಿದೆ, ಫ್ರೀಡಮ್ ಫೈಟರ್ ಇವಾಗ ಸ್ಮಗ್ಲಿಂಗ್ ಮಾಡ್ತಿದಾರಂತ. ಆಮೇಲೆ ಇವ್ರ ಎಲ್ಲಾ ಬಿಸ್ನೆಸ್ ಡೀಟೇಲ್ಸ್ ಎಲ್ಲ ಕೋರ್ಟ್ನ ಮುಂದೆ ಇದೆ. ಸರ್, ಚಿಕ್ಕ ಚೀಟಿಂಗ್ ಕೇಸ್ ಇದು. ಅದನ್ನ ಸ್ಮಗ್ಲಿಂಗ್ ಕೇಸ್ ಮಾಡಿದ್ದಾರೆ. ಅದನ್ನ ಜೂರಿ ಕನ್ವಿನ್ಸ್ ಮಾಡಿ 15 ತಿಂಗಳು ಶಿಕ್ಷೆ ಕೊಡಿಸಿದ್ದಾರೆ. ಐ ಎಕ್ಸ್ಪೆಕ್ಟ್ ಬೆಟರ್ ಜಡ್ಜ್ಮೆಂಟ್ ಫ್ರಮ್ ಹೈಕೋರ್ಟ್. ನಾನು ಏನು ಹೇಳ್ತಿದ್ದೀನಿ ಅಂದ್ರೆ ಸರ್, ಈ ಕೇಸಲ್ಲಿ ಸ್ವಲ್ಪ ಆದ್ರೂ ಸಾಕ್ಷಿಗಳನ್ನ ತೋರಿಸಿ ಅಂಡ್ ಲೈಕ್ ದಿ ಅಮ್ಯಾಚರ್ ಜಡ್ಜ್ಮೆಂಟ್ ಪಾಸ್ ಬೈ ದಿ ಸೆಷನ್ ಕೋರ್ಟ್. ನೀವು ಏನಂತೀರಾ ಮಿಸ್ಟರ್ ಜೇಠ್ಮಲಾನಿ? 15 ತಿಂಗಳ ಶಿಕ್ಷೆನ ಟೋಕನ್ ಪನಿಷ್ಮೆಂಟ್ ಅಂತ ಕರೀತಿದ್ದಾರೆ. ದಿಸ್ ಇಸ್ ಟೋಟಲಿ ಅನ್ಫೇರ್. ಯು ಆರ್ ರೈಟ್ ಮಿಸ್ಟರ್ ಜೇಠ್ಮಲಾನಿ ಅವರೇ. 15 ತಿಂಗಳ ಶಿಕ್ಷೆಗೆ ಟೋಕನ್ ಪನಿಷ್ಮೆಂಟ್ ಅನ್ನಕ್ಕಾಗಲ್ಲ. ಸೊ ಐ ಚೇಂಜ್ ಇಟ್ ಟು ಎ ರೆಗ್ಯುಲರ್ ಪನಿಷ್ಮೆಂಟ್ ಫಾರ್ 5 years. ಸರ್, ಏನು ಹೇಳ್ತಿದ್ದೀರಾ ನೀವು? ಇಲ್ಲಿ ಏನು ನಡೀತಿದೆ? ಈ ಕೋರ್ಟಲ್ಲಿ ತಮಾಷೆ ನಡೀತಿದ್ಯಾ? ಮಿಸ್ಟರ್ ಜೇಠ್ಮಲಾನಿ, ನಿಲ್ಸು ಸರ್. ದಿಸ್ ಇಸ್ ಟೋಟಲಿ ಅನ್ಫೇರ್. ಮಿಸ್ಟರ್ ಜೇಠ್ಮಲಾನಿ, ಕೋರ್ಟ್ ಅನ್ನ ಅವಮಾನ ಮಾಡಿದ್ದಕ್ಕಾಗಿ ನಿಮ್ಮ ಮೇಲೆ 200 ರೂಪಾಯಿ ದಂಡ ವಿಧಿಸಲಾಗುತ್ತೆ. ಸರ್, ಆದ್ರೆ ಅದು ನಾನು ಒಂದು ಮಾತನಾಡಿದ್ರು ಈ ದಂಡದ ಮೊತ್ತ 1,000 ರೂಪಾಯಿ ಆಗತ್ತೆ. ಅರ್ಥ ಆಯ್ತಾ? ಬಂದ್ರು. ನೀವು ಇಲ್ಲೇನು ಮಾಡ್ತಿದ್ದೀರಾ? I need your help. I'm sorry, I can't help you. I want you to talk to Mammy. About? I want you to convince her to sign the mercy petition for Kavas. And why would she do that? ರಾಮ್, ನನ್ನ ಬಿಡುಗಡೆಗೆ ಯಾವುದಾದ್ರೂ ಒಂದು ದಾರಿ ಇರ್ಬೋದಲ್ಲ? She knows it's not easy to live without a father. I'll speak to Mimi. But only on one condition. ಸಿಲ್ವಿಯಾ, ನೀನು ಈ ಸ್ಟೇಟ್ಮೆಂಟ್ನ ಕೊಡಲೇಬೇಕು. ಐ ಫೀಲ್ ದಟ್. What the fuck is this? Who gave you the permission? ಐ ಆಮ್ ಜಸ್ಟ್ ಟ್ರೈಂಗ್ ಟು ಹೆಲ್ಪ್. I don't need your help. ಮತ್ತಿನ್ನು ಮುಂದೆ ಈ ನಿಮ್ಮ ಚೀಪ್ ನ್ಯೂಸ್ ಪೇಪರಲ್ಲಿ ನಮ್ಮ ಫ್ಯಾಮಿಲಿ ಬಗ್ಗೆ ಏನನ್ನೂ ಬರೀಬಾರ್ದು. ಮಿಸ್ಟರ್ ನಾನಾವತಿ, ನನ್ನ ಪತ್ರಿಕೆಯಲ್ಲಿ ಏನು ಪ್ರಿಂಟ್ ಆಗಬೇಕು ಆಗಬಾರ್ದು ಅಂತ ನಾನು ಡಿಸೈಡ್ ಮಾಡ್ತೀನಿ. ನಿನ್ನ ಹೆಂಡತಿಗೆ ಏನಾದರೂ ಅಫೇರ್ ಇದ್ರೆ, ನೀನೊಬ್ಬ ಮುಗ್ಧ ವ್ಯಕ್ತಿನ ಸಾಯಿಸಿದ್ರೆ ಅದನ್ನು ನಾನು ಪ್ರಿಂಟ್ ಮಾಡ್ತೀನಿ. ಇಲ್ಲ ಅಂದ್ರೂ ನಾನು ಪ್ರಿಂಟ್ ಮಾಡ್ತೀನಿ. ಯಾಕೆಂದ್ರೆ ಬ್ಲಿಡ್ಸ್ ಇಸ್ ಮೀ ಆ್ಯಂಡ್ ಟ್ರಸ್ಟ್ ಮೀ, ಜನ ನಂಬ್ತಾರೆ. ವಾಟ್ ಅ ವೇಸ್ಟ್. ನಿನಗೆ ಅರ್ಥ ಆಗಲ್ಲ ಕವಸ್. ಇದು ಬರೀ ನಿನ್ನ ಬಗ್ಗೆ ಅಲ್ಲ, ನಿನ್ನ ಫ್ಯಾಮಿಲಿ ಬಗ್ಗೆನೂ ಅಲ್ಲ, ಪಾರ್ಸಿ ಕಮ್ಯುನಿಟಿ ಬಗ್ಗೆನೂ ಅಲ್ಲ. ಇಟ್ಸ್ ಅಬೌಟ್ ಮೈ ಕಂಟ್ರಿ. ಯು ಆರ್ ಅ ಸೋಲ್ಜರ್, ಅ ರೆಸ್ಪೆಕ್ಟೆಡ್ ನೇವಲ್ ಆಫೀಸರ್, ಅ ನ್ಯಾಷನಲ್ ಹೀರೋ. ನಮ್ಮ ದೇಶದ ಗೌರವ ಕಾಪಾಡೋದು ಪ್ರಯತ್ನ ಪಡ್ತಾ ಇದ್ದೀನಿ. ಗೆಟ್ ದಟ್ ರೈಟ್. ಮತ್ತೆ ನಿನಗೆ ಟೆಂಪರ್ ಇಶ್ಯೂಸ್ ಇದ್ರೆ ಗೋ ಅಂಡ್ ಸಿ ಯುವರ್ ಫಕಿಂಗ್ ಶ್ರಿಂಕ್. ಇದನ್ನ ನೀನು ಮೊದಲೇ ಮಾಡಬೇಕಾಗಿತ್ತು. Sylvia, pack your bags, take the kids and move to England right away. Kavas. Do as I said. I won't leave you in the middle of this. What are my kids paying for? Why should my kids suffer because of? Do something, Sylvia. Get them out of this shit place. ಬಾಬಾ, ನನಗೇನೂ ಅರ್ಥ ಆಗ್ತಿಲ್ಲ. ಕೋರ್ಟ್ ವರ್ಡಿಟ್ಗೂ ಮುಂಚೆ ಯಾವಾಗಲೂ ಟೆನ್ಷನಲ್ಲಿರ್ತಿದ್ದೆ. ನನಗನ್ನಿಸ್ತಿತ್ತು ಯಾವಾಗ ಕಾವಸ್ಸಿಗೆ ಶಿಕ್ಷೆ ಕೊಡ್ತಾರೋ ಆವತ್ತು ಈ ನನ್ನ ಮನಸ್ಸಿಗೆ ಶಾಂತಿ ಸಿಗುತ್ತೆ ಅಂತ. ಆದರೆ ಈಗಲೂ ನಿದ್ದೆ ಬರ್ತಿಲ್ಲ. ಇಷ್ಟೆಲ್ಲ ವಿಷಯಗಳು ನಡೀತಿದ್ರು ಮನಸ್ಸಿಗೆ ಒಂಥರ ತಳಮಳ. ಈ ಮನಸ್ಸಿಗೇನೋ ಕಡಿವಾಣ ಹಾಕ್ತೀನಿ, ಆದರೆ ನನ್ನ ಯೋಚನೆಗೆ ಏನು ಮಾಡಲಿ? ನೀನು ಇದುವರೆಗೂ ಭ್ರಮೆಯಲ್ಲಿದ್ದೆ. ಯಾವ ದಿನ ನಿನ್ನ ತಮ್ಮನ ಸಾವಿಗೆ ನ್ಯಾಯ ಸಿಗುತ್ತೋ ಆ ದಿನ ನಿಂಗೆ ಶಾಂತಿ ಸಿಗುತ್ತೆ.
ಆದರೆ ನಮ್ಮ ಜೀವನದಲ್ಲಿ ಕೆಲವೊಂದು ವಿಚಾರಗಳಿವೆ, ಅದು ವಿಭಿನ್ನವಾಗಿರುತ್ತೆ. ಮನಸ್ಸಿಗೆ ನಿಜವಾದ ಶಾಂತಿ ಸೇಡಿಂದ ಅಲ್ಲ, ಕ್ಷಮೆ ಕೊಡೋದ್ರಲ್ಲಿರೋದು. I, Vijayalakshmi Pandit, do solemnly affirm that I will faithfully execute my duties as the Governor of Maharashtra and well to the best of my ability, preserve, protect and defend the Constitution on the law, and that I will devote myself to the service and well-being of the people of Maharashtra. This is a big change. First female governor of Maharashtra. ಅದಕ್ಕೆ ತಾನೇ ಟೀ ಇಷ್ಟೊಂದು ಚೆನ್ನಾಗಿರೋದು. ಕುಡಿಲಿ ಬಿಡಿ. ನೀವು ಅದನ್ನ ಸರಿಯಾಗಿ ಹೇಳಿದ್ರಿ. ಥ್ಯಾಂಕ್ ಗಾಡ್ ವಿ ಆರ್ ಇನ್ ದ ಡೆಮೋಕ್ರಸಿ. ಆದ್ರೆ ಅಲ್ಟಿಮೇಟ್ಲಿ ಏನ್ ನಡೆಯುತ್ತೋ ಅದೇ ಆಗತ್ತೆ, ಜನ ಇಷ್ಟಪಟ್ಟಂಗೆ. ನಿಮಗೊಂದು ಅತಿ ಮುಖ್ಯವಾದ ಗುಟ್ಟಿನ ವಿಷಯ ಹೇಳ್ತೀನಿ ಕಟಾರಿ. ಯಾವಾಗಲೂ ಗೌರ್ಮೆಂಟ್ಗೆ ಏನು ಬೇಕೋ ಅದೇ ನಡೆಯೋದು ಕಟಾರಿ. ಮತ್ತೆ ಗವರ್ನರ್ ಅಧಿಕಾರ ಏನು ಹೇಳುತ್ತೆ? ಈಗ ತಾನೇ ಶುರುವಾಗಿದೆ, ನೋಡೋಣ. ಹಲೋ Admiral Kataria and Shriman Karanjia, how are you? ಐ ಆಮ್ ವೆರಿ ವೆಲ್, ಥ್ಯಾಂಕ್ ಯು ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ವೆರಿ ಮಚ್. ನೀವು ಯಾಕೆ ಟೀ ತಗೋತಾ ಇಲ್ಲ? ಪ್ಲೀಸ್. ಶ್ಯೂರ್. ಸೊ ಪ್ಲ್ಯಾನ್ಸ್ ಏನು? ಅಂದರೆ ಹೇಗೆ ಶುರು ಮಾಡಬೇಕು ಅಂತಿದ್ದೀರಾ? ಸ್ಟಾರ್ಟಿಂಗ್ ವಿತ್ ದ ರೈಟ್ಸ್ ಆಫ್ ಮೈನಾರಿಟೀಸ್. ಮುಸ್ಲಿಮ್ಸ್? ನೋ, ವಿಮೆನ್. ಎಸ್, ಆಫ್ ಕೋರ್ಸ್. ಸೊ ಸರ್, ವಾಟ್ಸ್ ಕೀಪಿಂಗ್ ಯು ಬಿಸಿ ದಿಸ್ ಡೇಸ್? ಯು ಮೇಡಮ್ ಗವರ್ನರ್. ರಿಯಲಿ? ಅದೇನೆಂದರೆ ಈಗ ಬಾಂಬೆ ಜನರು ಬಯಸ್ತಿರೋದೇನೆಂದರೆ ಕಮಾಂಡರ್ ಕಾವಸ್ ನಾನಾವತಿಗೆ ಕ್ಷಮಾಪಣೆ ಸಿಗಲಿ ಅಂತ. ಆ್ಯಂಡ್ ಐ ಆಮ್ ಬ್ಯುಸಿ ಇನ್ ಫಿಗರಿಂಗ್ ಔಟ್ ಮೇಡಮ್ ಗವರ್ನರ್ ಏನಂತಾರೆ ಅಂತ. ಪಂಡಿತ್ ಅವರು ಒಂದು ಷರತ್ ಮೇಲೆ ನನ್ನನ್ನು ಇಲ್ಲಿ ಕಳಿಸಿದ್ದಾರೆ. ಅವ್ರ ಅನಿಸಿಕೆ ಅಂದರೆ ಮಹಾರಾಷ್ಟ್ರದ ಜನತೆ ಏನು ಇಷ್ಟಪಡುತ್ತೋ ಅದು ಅವ್ರಿಗೆ ಸಿಗಲಿ ಅಂತ. ನೀವು ನಿಮ್ಮ ಮನೆ ದಾರಿ ಮರ್ತೋದ್ರ ಅಥವಾ ಇದು ನಂದೇ ಮನೆನಾ? ಮೊದಲನೇ ಮದುವೆ ಆಗಿ 7 ವರ್ಷ ಆಯಿತು. ಎರಡನೇದಕ್ಕೆ 4. ಶಾಂಪಿಯನ್ ತಗೊಂಡು ಮನೆಗೆ ಹೋಗೋ ಕಾಲ ಮುಗ್ದೋಯ್ತು. ಅಂದಾಗೆ ಸೆಲೆಬ್ರೇಷನ್ ಏನಕ್ಕೆ? ನಮ್ಮ ಗೆಲುವಿಗೆ. जीत के इतने महीनों बाद आपको याद आया कि हमें सेलिब्रेट करना है. ಈ ಕೇಸ್ ನಿಮಗೆ ಕ್ಲೋಸ್ ಆಗಿರ್ಬೋದು, ನನಗಿದು ಈಗಲೂ ನಡೀತಿದೆ. ಏನರ್ಥ ಈಗಲೂ ನಡೀತಿದೆ ಅಂದರೆ? ನಿಮಗೆ ಗೊತ್ತಿಲ್ವಾ? ಪ್ರತಾಪಣ್ಣ ಈಗ ಜೈಲಲ್ಲಿದ್ದಾರೆ. ಹೈಕೋರ್ಟ್ ಅವ್ರ ಅಪೀಲ್ನ ರಿಜೆಕ್ಟ್ ಮಾಡಿದ್ದಾರೆ. ಹೊರಗೆ ತರೋದು ತುಂಬಾ ಕಷ್ಟ. 15 ತಿಂಗಳ ಶಿಕ್ಷೆನ 5 ವರ್ಷ ಮಾಡಿದ್ದಾರೆ. ಆದರೆ ಯಾಕೆ? ಪ್ರತಾಪಣ್ಣನಿಗೆ ಸಿಂಧಿ ಸಮಾಜದಲ್ಲಿ ಒಳ್ಳೆಯ ಹೆಸರಿದೆ. ಪ್ರೇಮ್ಗೆ ನ್ಯಾಯ ಒದಗಿಸೋದಕ್ಕೆ ಅವ್ರ ಪೂರ್ತಿ ಸಮಯ ನಿಮ್ಮ ಜೊತೆಗೆ ಕಳೆದ್ರು. ಅದಕ್ಕೋಸ್ಕರ. ರಾಮ್, ಪ್ಲೀಸ್ ಡೂ ಸಮಥಿಂಗ್. ಏನಾದರೂ ಮಾಡು. ಆದರೆ ಭಾಯ್ ಪ್ರತಾಪ್ ಇಸ್ ಲೈಕ್ ಅ ಫಾದರ್ ಟು ಮೀ. ಒಂದು ದಾರಿ ಇದೆ, ಆದರೆ ಇದೆ ಬಿಡು. ನಾನು ತಿಳ್ಕೋಬೇಕು. ನಾನಿಲ್ಲಿ ಪ್ರೇಮ್ ಗೆಲುವನ್ನು ಸೆಲೆಬ್ರೇಟ್ ಮಾಡೋಕ್ಕೆ ಬಂದಿರೋದು. ಚಿಯರ್ಸ್. ನಾನು ತಿಳ್ಕೋಬೇಕು ಏನು ದಾರಿ ಅದು. ನೀನು ಮಾಡಲ್ಲ ಅದನ್ನು. ರಾಮ್, ಪ್ಲೀಸ್ ಡೋಂಟ್ ವರಿ ಅಬೌಟ್ ದ ಮನಿ, ಐಲ್ ಸಾರ್ಟ್ ದ್ಯಾಟ್ ಔಟ್. ಆದರೆ ಹೇಗಾದರೂ ಮಾಡಿ ನಾವು ಭಾಯ್ ಪ್ರತಾಪ್ನ ಬಿಡಿಸ್ಬೇಕು. ಮಹಾರಾಷ್ಟ್ರ ಗವರ್ನರ್ ಆಫೀಸಿಂದ ಈ ಲೆಟರ್ ಬಂದಿದೆ. ಇವರು ಪ್ರತಾಪಣ್ಣನ ಬಿಡೋದಕ್ಕೆ ತಯಾರಾಗಿದ್ದಾರೆ. ಅದಕ್ಕೆ ನೀನು ಕಾವಸ್ ನಾನಾವಟಿಯ ಮರ್ಸಿ ಪಟಿಷನ್ ಮೇಲೆ ಸೈನ್ ಮಾಡಬೇಕು. ಗೆಟ್ ಔಟ್, ಗೆಟ್ ಔಟ್. ನಾನು ಹೇಳಿದೆ ನಿನಗೆ. ಗೆಟ್ ಔಟ್.